ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಾಸಡಿ, ಹರಳಹಳ್ಳಿ, ಗೋವಿನಕೋವಿ ಸೇರಿ ಅನೇಕ ಕಡೆಗಳಲ್ಲಿ ಇವತ್ತು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿ ವರ್ಕ್ ಆಗ್ತಾ ಇದೆ ಅಂತ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿ ಮಾಡಲು ನೀವು ನನಗೆ ಮತ ನೀಡಬೇಕು ಅಂತ ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಪರ ಪ್ರದೀಪ್ ಈಶ್ವರ್ ಕೂಡ ಮತಯಾಚನೆಯಲ್ಲಿ ತೊಡಗಿಸಿಕೊಂಡಿದ್ರು. ಆಗಿರ್ತಕ್ಕಂಥ SS ಮಲ್ಲಿಕಾರ್ಜುನ ಅವರ ಧರ್ಮಪತ್ನಿಯವರು ಮತ್ತೆ ನಮ್ಮ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿ ಅವರ ಸೊಸೆ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ತಮ್ಮ ಗ್ರಾಮಕ್ಕೆ ಮತಯಾಚನೆ ಆಮೇಲೆ ಎಲ್ಲಾ ಮುಖಂಡರು ನಮ್ಮ ಊರಿನ ಪರವಾಗಿ ಅವರಿಗೆ ಸೂಕ್ತಾಗೋದನ್ನು ತಿಳಿಸಬೇಕನ್ನೋದು ನನ್ನೊಂದು ಗುರಿ ಇದೆ. ಅದು ಒಂದು ಯಾವತ್ತೂ ಶಾಂತಗೌಡರಿಗೆ ಮತ್ತೆ ಮಂಜಪ್ಪರಿಗೆ ಬಲಗೈಯಾಗಿ ಅಲ್ಲಿ 10 ವರ್ಷ ಅಧಿಕಾರ ಮಾಡಿದ್ದಾರೆ. ಏನು ಜನಗಳಿಗೆ ಸಹಾಯ ಮಾಡಿದ್ದಾರೆ, ಯಾವ ರೈತರಿಗೆ ಏನು ಸಹಾಯ ಮಾಡಿದ್ದಾರೆ, ಏನು ಯುವಕರಿಗೆ ಏನು ಸಹಾಯ ಮಾಡಿದ್ದಾರೆ, ಮಹಿಳೆಯರಿಗೆ ಏನು ಸಹಾಯ ಮಾಡಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಈಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ 1 ಲಕ್ಷ ರೂಪಾಯಿ ಬರುತ್ತೆ. ಈಗ ಬರ್ತಾ ಇರೋದು ವರ್ಷ. ಪ್ರಚಾರದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ರನ್ನ ನಮ್ಮ ಪ್ರತಿನಿಧಿ ಮಹದೇವ್ ಮಾತಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಅವರು ನೋಡೋಣ. ಕರ್ನಾಟಕ ದಾವಣಗೆರೆಯಲ್ಲಿ ಲೋಕಸಭಾ ಚುನಾವಣಾ ಕಣ ಈಗಾಗಲೇ ಸಾಕಷ್ಟು ರಂಗೇರಿದೆ. ಕಾರಣ ಏನಂತಂದ್ರೆ 2 ಪ್ರತಿಷ್ಠಿತ ಕುಟುಂಬಗಳ ಮಧ್ಯೆ ಒಂದು ಬಿಗ್ ಫೈಟ್ ನಡೀತಾ ಇದೆ. ಹೀಗಾಗಿ ರಾಜ್ಯದಲ್ಲೇ ಒಂದು ಕದನ ಕುತೂಹಲ ಆಗಿದೆ ಅಂತ ಹೇಳ್ಬೋದು. ಈಗ ನಮ್ಮ ಜೊತೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಏನು ಹೇಳ್ತಾರಂತ ಮೇಡಮ್, ಈಗಾಗಲೇ ಕ್ಷೇತ್ರಾದ್ಯಂತ ಓಡಾಡ್ತಾ ಇದ್ರಿ, ಇವತ್ತು 12 ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ರಿ. ಜನ ಏನಂತಾರೆ, ದಿನದಿಂದ ದಿನಕ್ಕೆ ಟ್ರೆಂಡ್ ಹೇಗಿದೆ, ಏನು ಹೇಳ್ತೀರಿ ಮೇಡಮ್? ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಹೊನ್ನಾಳಿ ಕ್ಷೇತ್ರದಲ್ಲಿ ಮತಯಾಚನೆ ಶುರು ಮಾಡಿದ್ದೀವಿ. ಜನ ಕೂಡ ನಾನು ಹೇಳ್ದಂಗೆ ಗ್ಯಾರಂಟಿ ವರ್ಕ್ ಆಗ್ತಾ ಇದೆ. ಈ ಸಲ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇದೆ. ಗ್ಯಾರಂಟಿ ಕೊಡ್ತಾ ಇರೋದು ಸಿದ್ದರಾಮಯ್ಯ ಅವ್ರ ಸರ್ಕಾರ. ಅದಕ್ಕೆ ನಮ್ಮ ಸರ್ಕಾರದಲ್ಲಿ ಸಂಪೂರ್ಣ ವಿಶ್ವಾಸ ಇದೆ ಜನರಿಗೆ. ಜೊತೆಗೆ ನಾವೆಲ್ಲರನ್ನೂ ಕೂಡ ರೈತರಿದ್ದಾರೆ, ಮಹಿಳೆಯರಿದ್ದಾರೆ, ಯುವಕರಿದ್ದಾರೆ, ಬೇರೆ ಬೇರೆ ಸಮುದಾಯದವರಿದ್ದಾರೆ, ಅವ್ರನ್ನೂ ಕೂಡ ಅಪ್ರೋಚ್ ಮಾಡ್ತಾ ಇದ್ದೀವಿ. ಒಂದು ಅವಕಾಶ ಕೊಟ್ಟು ನೋಡಿ, ನಿಮ್ಮ ಭರವಸೆ ನಿರೀಕ್ಷೆಗಳಿಗೆ ತಕ್ಕ ಹಾಗೆ ನಾವು ಕೂಡ ಶಾಸಕರು, ಮುಖಂಡರು, ಕಾರ್ಯಕರ್ತರು ಜೊತೆಗೆ ಉಸ್ತುವಾರಿ ಸಚಿವರ ಜೊತೆಗೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಪಕ್ಷದ ಮುಖಂಡರು, ಕಾರ್ಯಕರ್ತರು ಸರಿಯಾಗಿ ಗಮನಿಸಬೇಕಾಗಿದೆ. ಈಗ ಹೆಚ್ಚಿನ ಜವಾಬ್ದಾರಿ ಅವ್ರದ್ದಾಗತ್ತೆ. ಯಾಕಂದರೆ ಈಗ ಆಟ ಕೆಡ್ಸೋ ಕೆಲಸ ಮಾಡಬಾರ್ದು. ಯಾರಾದರೂ ಒಂದು ಒಳ್ಳೆ ಪಕ್ಷ ಇದ್ದಾರೆ, ಒಂದು ಒಳ್ಳೆ ಅಭ್ಯರ್ಥಿ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಸರು ಹೇಳಿದ್ದಾರೆ, ಗುರುಗಳು ಹೇಳಿದ್ದಾರೆ, ಅವ್ರ ಸಮಾಜದ ಗುರುಗಳು ಹೇಳಿದ್ದಾರೆ. ಅದನ್ನು ಕೂಡ ಮೀರಿ ಪಕ್ಷೇತರವಾಗಿ ನಾನು ನಿಲ್ತೀನಿ ಅಂದರೆ ಅದು ಯಾವ ರೀತಿಯ ನಿರ್ಧಾರ ನನಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ಅವರ ಸಮಾಜದವ್ರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಒಂದು ಒಳ್ಳೆ ಪಕ್ಷ, ಒಂದು ಅವಕಾಶನ ನಾವು ಕೆಡಿಸ್ಬೇಡ್ದು. ಕಾಂಗ್ರೆಸ್ ಸರ್ಕಾರ ಬರುವಂತಹ ಎಲ್ಲ ಸೂಚನೆಗಳಿದ್ದಾವೆ. ಆದ್ದರಿಂದ ನಾವು ಕೂಡ ಪ್ರಬುದ್ಧತೆಯನ್ನು ತೋರಿಸ್ಬೇಕು. ನಮ್ಮಲ್ಲಿ ಒಗ್ಗಟ್ಟು ತೋರಿಸಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ನಿರ್ಣಯ ತಗೋಬೇಕಾಗಿದೆ. ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಜಿಲ್ಲೆಯ ಜನ ಯಾಕೆ ಮತ ಕೊಡಬೇಕು ಅಂತ ಏನಕ್ಕೆ ಮತ ಕೇಳ್ತೀರಾ? ವೈಯಕ್ತಿಕವಾಗಿ ನನಗೆ ನಮ್ಮ SSK ಟ್ರಸ್ಟಿಂದ ಆರೋಗ್ಯ ಸೇವೆ ಮಾಡಿರುವ ಒಂದು ಅನುಭವ ಇದೆ. ಬಾಪೂಜಿ ವಿದ್ಯಾಸಂಸ್ಥೆಯಲ್ಲೂ ಕೂಡ ಆಡಳಿತ ಮಂಡಳಿಯ ಸದಸ್ಯೆಯಾಗಿ ನಮ್ಮ ಆಸ್ಪತ್ರೆ ಸಮಸ್ಯೆಗಳು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸಮಸ್ಯೆಗಳನ್ನೆಲ್ಲ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ. ಜೊತೆಗೆ ಹತ್ತಿರದಲ್ಲೇ ಜನರ ಒಡನಾಟ, ಅವರ ಸರ್ಕಾರಿ ಕೆಲಸಗಳಿರ್ಬೋದು ಅಥವಾ ಆಸ್ಪತ್ರೆ ಇನ್ನೇನೇ ಕೆಲಸ ಇದ್ದರೂ ಕೂಡ ಆ ಜನರಲ್ಲಿ ಆ ಒಂದು ವಿಶ್ವಾಸ ಇದೆ. ಇಲ್ಲಿ ಬಂದರೆ ಪ್ರಭಾವ್ರನ್ನ ಮಾತಾಡಿಸಿದ್ರೆ ನಮ್ಮ ಕೆಲಸಗಳು ಆಗ್ತವೆ ಅಂತ. ಸೊ ಜನರಲ್ಲೂ ಅದನ್ನೇ ಹೇಳ್ತಾ ಇರೋದು, ನಿಮ್ಮ ಸಮಸ್ಯೆಗಳಿಗೆ ಆಲಿಸುವಂತಹ ಕಿವಿ ಬೇಕು. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಮಾತು. ಏನು ಕ್ಷೇತ್ರದ ಜನರಿಗೆ ಸ್ಪಂದಿಸಬೇಕು, ಹೀಗಾಗಿ ಸ್ಪಂದಿಸುವಂಥ ವ್ಯಕ್ತಿ ಬೇಕು. ನಿಮ್ದು ಏನೇ ಸಮಸ್ಯೆ ಇದ್ರೂ ನಾವು ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತೀವಿ. 25 ವರ್ಷದಿಂದ ಬೇರೆ ಸಂಸದರಿಗೆ ನೀವು ಅವಕಾಶವನ್ನು ಕೊಡ್ತೀರಾ, ಒಂದು ಸಾರಿ ಅವಕಾಶವನ್ನು ನನಗೆ ಕೊಡಿ ಅಂತ ಹೇಳಿ ಒಂದು ಜನರಲ್ಲಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಈಗ ಜೂನ್ 4ಕ್ಕೆ ಫಲಿತಾಂಶ ಪ್ರಕಟ ಆಗುತ್ತೆ. ಮತದಾನ
ಏನು ಸದ್ಯ ಸ್ವಲ್ಪದ ದಿನದಲ್ಲೇ ಬರುತ್ತೆ, ಇನ್ನೊಂದು ವಾರದಲ್ಲೇ ಇದೆ. ಮತದಾರ ಯಾರಿಗೆ ಒಲವನ್ನು ಹೆಚ್ಚಾಗಿ ತೋರಿಸ್ತಾನೆ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್ ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.